ಎಲ್ಲರಿಗೂ ನಮಸ್ಕಾರ. ಆ, ಆತ್ಮೀಯ ಕನ್ನಡಿಗರಿಗೆ ಫಿನಾಂಜಾ ಫೈನಾನ್ಷಿಯಲ್ ಜೋನ್ಸ್ ಒಂದು ವೆಬ್ಸೈಟು ಮತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾನು ನನ್ನ ಫಸ್ಟ್ ಸಬ್ಸ್ಕ್ರೈಬರ್ಸ್ ಅಂತಲೇ ಹೇಳ್ಬೋದು. ಮೊದಲನೆಯ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಆ, ನಮ್ಮ ನಮ್ಮದೇ ಕನ್ನಡದ ಯೂಟ್ಯೂಬರ್ ಆದ ಮಾರ್ಕೆಟ್ ಮಾತುಕತೆ ಮಿಸ್ಟರ್ ವಿನಯ್ ಕುಮಾರ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರ ಒಂದು ಸಪೋರ್ಟ್ ಕೂಡ ನಮಗೆ ಸಿಗ್ತಾ ಇದೆ. ಧನ್ಯವಾದಗಳು ಸರ್, ವಿನಯ್ ಸರ್. ಹಾಗೆಯೇ ನನ್ನ ಒಂದು ಪ್ರೀವಿಯಸ್ ವಿಡಿಯೋಸ್ ನೀವು ಸ್ಲೋ ಅಂತ ಅನಿಸಿದರೆ ನೀವು ಪ್ಲೇ ಲಿಸ್ಟಲ್ಲಿ ಬಂದ್ಬಿಟ್ಟು 2 ಇಲ್ಲ 3ನ್ನ ಇಟ್ಕೋಬೋದು. ಸೊ ಸ್ವಲ್ಪ ಫಾಸ್ಟಾಗಿ ಸಿಗುತ್ತೆ. 1 ಅವರ್ ಇದ್ದಿದ್ದು ಒಂದು 30 ಮಿನಿಟ್ಸ್, ಅರ್ಧ ಗಂಟೆ ಕೂಡ ಆಗುತ್ತೆ. ಓಕೆ. ಅಗೇನ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ಧನ್ಯವಾದಗಳು. ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು. ನನ್ನ ಫಸ್ಟ್ ವಿಡಿಯೋದಲ್ಲಿ ನಾನು ಕೆಲವೊಂದು ಫ್ರೀ ಇಂಡಿಕೇಟರ್ಸ್ನ ರಿಲೀಸ್ ಮಾಡಿದ್ದೆ. ಅದರ ಡೀಟೇಲ್ಸ್ನ ಎಲ್ಲ ಕೊಟ್ಟಿರ್ತೇನೆ. ಹಾಗೆಯೇ ಇದು ಈ ವೆಬ್ಸೈಟಲ್ಲಿ ಕೂಡ ಎಲ್ಲ ಒಂದು ಇಂಡಿಕೇಟರ್ಸ್ ಬಗ್ಗೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ರೀಸೆಂಟಾಗಿ ನಿನ್ನೆ ನಾನು ಇನ್ನೊಂದು ಇಂಡಿಕೇಟರ್ನ ರಿಲೀಸ್ ಮಾಡಿದ್ದೇನೆ. ಮೊದಲನೆಯ ಒಂದು ಇಂಡಿಕೇಟರ್ ಬಂದು ಫಿನಾಂಜಾ ಫಿಬ್ ಜೋನ್ಸ್ ಅಂತ, ಹಾಗೆಯೇ ಲೇಬಲ್ಸ್ ಅಂತ. ನೀವು ಈ ವಿಡಿಯೋದಲ್ಲಿ ಒಂದು ಇಂಡಿಕೇಟರ್ಸ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೋದು. ಕೆಲವೊಂದು ಕಾರಣಾಂತರಗಳಿಂದ ಫಿನಾಂಜಾ ರೇಂಜ್ ಫ್ಲೋ ಅಂತ ಒಂದು ಇಂಡಿಕೇಟರ್ ಅದು ಈಗ ಸ್ಥಗಿತವಾಗಿದೆ. ನಾನು ಫುಲ್ ಬ್ಯಾಕ್ ಟೆಸ್ಟ್ ಮಾಡಿಬಿಟ್ಟು ಮತ್ತೆ ಅದನ್ನು ರಿಲೀಸ್ ಮಾಡ್ತೇನೆ. ಬಟ್ ಇವೆಲ್ಲದು ಈ 3 ಇಂಡಿಕೇಟರ್ಸ್ ಏನಿದೆ ಅಲ್ವಾ, ಇದೊಂದು ಸೆಟಪ್ ಅಂತಲೇ ಅನ್ಕೋಬೋದು ನೀವು. ಮಾರ್ಕೆಟಲ್ಲಿ ನಾನು ಹಾಗೆ ಮುಂಚೆ ಹೇಳಿದ ಹಾಗೆ ಬೇರೆ ಬೇರೆ ತರಹದ ಒಂದು ಟ್ರೇಡರ್ಸ್ ಸಿಗ್ತಾರೆ. ಸೊ ಹಾಗೇನೆ ರಿಟ್ರೇಸ್ಮೆಂಟ್ ಟ್ರೇಡ್ ಕೂಡ ಮಾಡೋರು ಕೂಡ ನಮಗೆ ಮಾರ್ಕೆಟಲ್ಲಿ ಸಿಗ್ತಾರೆ. ಇದು ವೆರಿ ಫೇಮಸ್ ಮೆಥಡ್ ಅಂತಲೇ ಹೇಳ್ಬೋದು. ಹಾಗೆಯೇ ಒಂದು ಇಂಡಿಕೇಟರ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ಮಾಡ್ಬೋದು. ಇಲ್ಲ ಅಂದರೆ ನೀವು ಡೈರೆಕ್ಟು ಟ್ರೇಡಿಂಗ್ ವ್ಯೂವಲ್ಲೇ ಕೂಡ ಒಂದು ಟೂಲ್ ಇದೆ, ಅದನ್ನು ಡ್ರಾ ಮಾಡ್ಕೊಂಬಿಟ್ಟು ಕೂಡ ಮಾಡ್ಬೋದು. ಬಟ್ ನಾನು ಕೆಲವೊಂದು ಆಟೋಮೇಷನ್ನ ಮಾಡಿಬಿಟ್ಟು ಒಂದು ನಮ್ಮ ಯೂಸರ್ಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡಿರ್ತೇನೆ. ಸೊ ನಾನು ಈಗ ಜಸ್ಟ್ ಡೆಮೋ ಮಾಡಬೇಕು ಅಂತ ಅಂದರೆ ಫಿನಾಂಜಾ ಫಿಬ್ ಜೋನ್ಸ್ ಅಂತ ನೀವು ಇಲ್ಲಿ ಬಂದ್ಬಿಟ್ಟು ವೆಬ್ಸೈಟಿಗೆ ಕ್ಲಿಕ್ ಮಾಡಿದರೆ ನಿಮಗೆ ರಿಟ್ರೇಸ್ಮೆಂಟ್ ಅಂತ ನಿಮಗೆ ಒಂದು ಇಂಡಿಕೇಟರ್ ಸಿಗುತ್ತೆ. ಓಕೆ, ಇಲ್ಲಿ ಎಲ್ಲ ಡೀಟೇಲ್ಸು ಇರುತ್ತೆ. ಹಾಗೆಯೇ ಯಾವ ಥರ ಯೂಸ್ ಮಾಡೋದು ಅಂತ ಡೀಟೇಲ್ಸ್ನ ಕೂಡ ನಾನು ಕೊಟ್ಟಿರ್ತೇನೆ. ಇದನ್ನು ಬಿಟ್ಟು ನಿಮಗೆ ಬೇರೆ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ಬೋದು, ಇಲ್ಲ ಇಲ್ಲಿ ನೀವು ಟ್ರೇಡಿಂಗ್ ವ್ಯೂವಲ್ಲಿ ಕೂಡ ಕಮೆಂಟ್ ಮಾಡ್ಬೋದು. ಹಾಗೆಯೇ ನನ್ನ ಸ್ಕ್ರಿಪ್ಟ್ಸ್ಗಳ ಬಗ್ಗೆ ತಿಳ್ಕೋಬೇಕು ಅಂತ ಅಂದರೆ ಇಲ್ಲಿ ಫಿನಾಂಜಾ ಹೋದರೆ ನನ್ನದು ಒಂದು 3 ಸ್ಕ್ರಿಪ್ಟ್ ಇದ್ದಾವೆ ಇವತ್ತಿನ ಮಟ್ಟಿಗೆ. ಸೊ ಹಾಗೆಯೇ ನೀವು ಫಾಲೋ ಮಾಡಿದರೆ ನನ್ನ ಯಾವುದೇ ಒಂದು ಹೊಸ ಸ್ಕ್ರಿಪ್ಟ್ಸು ರಿಲೀಸ್ ಆದರೂ ಕೂಡ ನಿಮಗೆ ಅದು ಒಂದು ಮೇಲಲ್ಲಿ ಇಂಟಿಮೇಷನ್ ಬರುತ್ತೆ. ಸ್ಕ್ರಿಪ್ಟ್ಸಲ್ಲಿ ಹೋದರೆ ಇಲ್ಲಿ ಕ್ಲಿಕ್ ಮಾಡಿ ಸ್ಕ್ರಿಪ್ಟ್ಸು, ಇಲ್ಲ ಇಲ್ಲಿ ಬಂದ್ಬಿಟ್ಟು ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಈ 3 ಇಂಡಿಕೇಟರ್ಸ್ ಡೀಟೇಲ್ಸ್ ಸಿಗ್ತಾ ಇದೆ. ಓಕೆ, ನೋಡಿ ಈ ಒಂದು ಇಂಡಿಕೇಟರ್ನ ಕನ್ಸಿಡರ್ ಮಾಡಿ. ಫ್ಯೂಚರಲ್ಲಿ ಯಾವುದೇ ಒಂದು ಇಂಡಿಕೇಟರ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಿದ್ರೆ ನಾನು ಹಾಗೆಯೇ ರಿಲೀಸ್ ಮಾಡ್ತಾ ಇರ್ತೇನೆ. ಫಿನಾಂಜಾ ಸ್ಮಾರ್ಟ್ ಫಿಬ್ ರಿಟ್ರೇಸ್ಮೆಂಟ್, ಫಿನಾಂಜಾ ಫಿಬ್ ಜೋನ್ಸ್, ಹಾಗೆಯೇ MTF ಅಂದರೆ ಮಲ್ಟಿ ಟೈಮ್ ಫ್ರೇಮ್ ಅಂತ, ಹಾಗೆಯೇ ಬ್ರೇಕ್ಔಟ್ ಲೇಬಲ್ಸ್ ಅಂತ. ಸೊ ಇನ್ನು ಕೆಲವೊಂದು ಅಪ್ಕಮಿಂಗ್ ಬರ್ತಾ ಇದೆ. ನಾನು ಅದನ್ನು ಒಂದು ಸ್ಕ್ರಿಪ್ಟ್ಸ್ನ ಐ ಥಿಂಕ್ ಇನ್ನು ಸ್ವಲ್ಪ ಕಾಲಾಂತರದಲ್ಲಿ ರಿಲೀಸ್ ಮಾಡ್ತೇನೆ. ಸೊ ಟೈಮ್ ವೇಸ್ಟ್ ಮಾಡಲಾರ್ದೆ ನಾವು ಟಾಪಿಕ್ಗೆ ಜಂಪ್ ಆಗೋಣ. ಓಕೆ,
ನಾನು ಆಲ್ರೆಡಿ ಇಲ್ಲಿ ಇಂಡಿಕೇಟರ್ಸ್ಗೆ ಬಂದ್ಬಿಟ್ಟು ನೀವು ಸರ್ಚ್ ಮಾಡಿದರೆ ನಿಮಗೆ ಇಂಡಿಕೇಟರ್ಸ್ ಸಿಗುತ್ತೆ, ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು 2 ಇಂಡಿಕೇಟರ್ಸ್ನ ಆ್ಯಡ್ ಮಾಡ್ಕೊಂಡಿರ್ತೇನೆ ಇಲ್ಲಿ. ಓಕೆ, ಇನ್ನೊಂದನ್ನ ಲೇಬಲ್ಸ್ನ ನಾನು ಮತ್ತೆ ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ತೋರಿಸಿರ್ತೇನೆ. ಹಾಗೆಯೇ ನಂದು ನಿಮಗೆ ಇಂಗ್ಲೀಷಲ್ಲಿ ಕೂಡ ಯಾವುದಾದ್ರೂ ಬೇಕಾದರೆ ನೀವು ಅಲ್ಲಿ ಕೂಡ ಒಂದು ಫಿನಾಂಜಾ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಕೂಡ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಆ ಲಿಂಕ್ಸ್ ಎಲ್ಲ ಇಲ್ಲಿ ಒಂದು ವೆಬ್ಸೈಟಲ್ಲಿ ಇರುತ್ತೆ. ಸೊ ಅಲ್ಲಿ ತುಂಬ ವಿಡಿಯೋಸ್ಗಳು ನಿಮಗೆ ಹೆಡ್ಜ್ ಮಾಡೋದು ಹೆಂಗೆ, ಸೆಲ್ಲಿಂಗ್ ಮಾಡೋದು ಹೆಂಗೆ, ಆಪ್ಷನ್ ಸೆಲ್ಲಿಂಗು, ಆಪ್ಷನ್ ಬೈಯಿಂಗು ಮತ್ತು ಇನ್ವೆಸ್ಟಿಂಗು ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ಕೂಡ ನೀವು ತುಂಬ ಡೀಟೇಲ್ಸ್ನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೋದು. ಓಕೆ, ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ನ ರಿವೀಲ್ ಮಾಡ್ತೇನೆ. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಒಂದು ಸಪೋರ್ಟ್ ತುಂಬ ಬೇಕಾಗುತ್ತೆ. ಸೊ ಇವತ್ತು ಸ್ಮಾರ್ಟ್ ಫಿಬೊನಚ್ಚಿ ರಿಟ್ರೇಸ್ಮೆಂಟ್ ಅಂತ, ಇದು ನಾನು ಡೆವಲಪ್ ಮಾಡಿರ್ತಕ್ಕಂತಹ ಒಂದು ಇಂಡಿಕೇಟರ್. ಈ ಇಂಡಿಕೇಟರ್ ಬಂದು ಸ್ಪೆಷಲಿ ಈ ಒಂದು ಫಿಬ್ ರಿಟ್ರೇಸ್ಮೆಂಟ್ ಅಂತ ಒಂದು ಟೂಲ್ ನಿಮಗೆ ನಾವು ಟ್ರೇಡರ್ ಆಗಿದ್ದರೆ ನಮಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಹಾಗೆಯೇ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ತುಂಬ ಜನ ಟ್ರೇಡ್ ಮಾಡ್ತಾರೆ. ಹಾಗೆಯೇ ಕೆಲವೊಂದು ಬಿಗಿನರ್ಸ್ಗೆ ಇಲ್ಲ ಕೆಲವೊಬ್ಬರಿಗೆ ಡೈಲಿ ಸ್ವಿಂಗ್ಸ್ನ ಟ್ರ್ಯಾಕ್ ಮಾಡೋದು ಅದು ಇದು ಸ್ವಲ್ಪ ಕಷ್ಟ ಅನಿಸಿದರೆ, ಇದು ಆಟೋಮ್ಯಾಟಿಕಲಿ ಈ ಒಂದು ಇಂಡಿಕೇಟರ್ ನಿಮಗೆ ಸ್ವಿಂಗ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ಒಂದು ಫಿಬೊನಚ್ಚಿ ಲೆವೆಲ್ಸ್ನ ಕೊಡುತ್ತೆ. ಓಕೆ, ನೀವು ಈಗಾಗಲೇ ನೋಡ್ಬೋದು, ಇದು ಆಟೋಮ್ಯಾಟಿಕಲಿ ಸ್ವಿಂಗ್ಸ್ನ ಐಡೆಂಟಿಫೈ ಮಾಡಿದೆ. ನಾನು 1 hour ಟೈಮ್ ಫ್ರೇಮಲ್ಲಿ ಇರ್ತೀನಿ. ನೀವು ಯಾವ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗ್ತೀರಾ ಆ ಒಂದು ಸ್ವಿಂಗ್ ಹೈ, ಸ್ವಿಂಗ್ ಲೋನ ಐಡೆಂಟಿಫೈ ಮಾಡಿಬಿಟ್ಟು ನಿಮಗೆ ಲೆವೆಲ್ಸ್ನ ಕೊಡುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಈ ಲೆವೆಲ್ಸ್ನ ಕೊಟ್ಟಿದೆ. ಹಾಗೆಯೇ ನಾನು 1 hour ಟೈಮ್ ಫ್ರೇಮ್ಗೆ ಮತ್ತೆ ಸ್ವಿಚ್ ಆಗ್ತೀನಿ. ಸೊ ಇಲ್ಲಿ 1 hour ಟೈಮ್ ಫ್ರೇಮಲ್ಲಿ ನೀವು ನೋಡ್ಬೋದು ಈ ಸ್ವಿಂಗಿಂದ ಈ ಸ್ವಿಂಗಿಗೆ ಒಂದು ಲೆವೆಲ್ಸ್ ಕ್ರಿಯೇಟ್ ಆಗಿದೆ. ಓಕೆ, ಸೊ ಬೈ ಡಿಫಾಲ್ಟ್ ನಿಮಗೆ ಆ್ಯಕ್ಚುಲಿ ಈ ಲೆವೆಲ್ಸ್ ಬಂದ್ಬಿಟ್ಟು ಪ್ರೀವಿಯಸ್ ಸ್ವಿಂಗಿಂದು ಲೆವೆಲ್ಸು. ಸೊ ಯಾವ ಥರ ಅಂತ ಅಂದರೆ, ಸೊ ಈ ಒಂದು ಸ್ವಿಂಗಿಂದ ಈ ಒಂದು ಸ್ವಿಂಗಿಗೆ ನಮಗೆ ಇಲ್ಲಿ ಬೇಸ್ ಫಾರ್ಮೇಷನ್ ಅಂತ ಅನಿಸಿದರೆ ನೀವು ಇಲ್ಲಿಂದ ಒಂದು ರಿಟ್ರೇಸ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಪ್ ಟು ವಾಟ್ ಲೆವೆಲ್, ಅಪ್ ಟು ಆರ್ಡರ್ ಬ್ಲಾಕ್ ಅಂತ ಕೊಟ್ಟಿದ್ದೇನೆ ಅಲ್ವಾ, ಆ ಆರ್ಡರ್ ಬ್ಲಾಕ್ವರೆಗೂ ಮೂಮೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಈ ಬೇಸ್ನ ಫೈಂಡ್ ಔಟ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ಮಾರ್ಕೆಟಲ್ಲಿ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಏನು ಮಾಡ್ತಾರೆ ಅಂದರೆ, ಸೊ ಈ ಒಂದು ರಿಟ್ರೇಸ್ಮೆಂಟ್ ಟ್ರೇಡ್ನ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಹಾಗೆಯೇ ಈ ಒಂದು ರಿಟ್ರೇಸ್ಮೆಂಟ್ ಟ್ರೇಡ್ ಬಂದಾದಮೇಲೆ ಇಲ್ಲಿಂದ ಒಂದು ರಿವರ್ಸಲ್ ಆದರೆ ಆ ಟ್ರೇಡ್ನ ಕೂಡ ಕ್ಯಾಚ್ ಮಾಡ್ತಾರೆ. ಇಲ್ಲಿಂದ ಯಾವುದಾದ್ರೂ ಒಂದು ಲೆವೆಲ್ಸ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಐದರ್ ಟ್ರೇಡರ್ಸ್ ಮೇಲೆ ಡಿಪೆಂಡ್ ಆಗ್ಕೊತ ಹೋಗುತ್ತೆ. ಇಲ್ಲಿಂದ ಒಂದು ಸೆಲ್ ವಿತ್ ಹೆಡ್ಜ್ ಮಾಡೋರು ತುಂಬ ಜನ ಇರ್ತಾರೆ. ಓಕೆ, ಹಾಗೆಯೇ ಬೈ ಮಾಡೋರು ಕೂಡ ಇರ್ತಾರೆ. ಅದು ನಿಮ್ಮ ರಿಸ್ಕ್ ಆ್ಯಂಡ್ ರಿವಾರ್ಡ್ ಯಾವ ಥರ ತೊಗೊತೀರಾ ಅದ್ರ ಥರ ಹೋಗುತ್ತೆ. ಬಟ್ ವಿತ್ ಸ್ಟಾಪ್ ಲಾಸ್ ಈಸ್ ಮ್ಯಾಂಡೇಟ್ರಿ. ಓಕೆ, ನಾನು ಹೇಳೋ ಪ್ರಕಾರ. ಸೊ ಈ ಥರ ಒಂದು ಟೂಲು. ಇಲ್ಲಿ ಆರ್ಡರ್ ಬ್ಲಾಕ್ಸ್ ಅಂತ ಬೇಸಿಕಲಿ ಪ್ರೈಸು ಇಲ್ಲಿಂದ ಬಂದು ರಿವರ್ಸಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ, ಸೊ ಇಲ್ಲಿಂದ ಈ ಒಂದು ಸ್ವಿಂಗ್ ಕಂಪ್ಲೀಟ್ ಆಯಿತು ಅಂತಂದರೆ, ಈ ಒಂದು ಲೆವೆಲ್ ಕಂಪ್ಲೀಟ್ ಆಯಿತು ಅಂದರೆ ಇಲ್ಲಿಂದ ನೀವು ನೋಡ್ತಾ ಇರ್ಬೋದು ಪ್ರೈಸು ಈ ಒಂದು ಆರ್ಡರ್ ಬ್ಲಾಕಿಂದ ರಿವರ್ಸ್ ಆಗ್ತಾ ಇದೆ. ವಾಟ್ ಈಸ್ ದಿಸ್ ಆರ್ಡರ್ ಬ್ಲಾಕ್? ಈ ಲೆವೆಲ್ಸ್ ಬಂದ್ಬಿಟ್ಟು 618 ಆ್ಯಂಡ್ 786 ಲೆವೆಲ್ಸ್ ಇದು. ಸೊ ಮೋಸ್ಟ್ ಆಫ್ ದ ಟೈಮ್ ಇಲ್ಲಿಂದ ಪ್ರೈಸು ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ರಿಟ್ರೇಸ್ಮೆಂಟ್ ಟ್ರೇಡಿಂಗ್. ರಿಟ್ರೇಸ್ಮೆಂಟ್ ಟ್ರೇಡ್ ಮಾಡೋದು ಈ ಥರ ಮಾಡ್ತಾರೆ. ಇದರಲ್ಲೇ ತುಂಬ ವಿಧವಾದ ಒಂದು ಟ್ರೇಡರ್ಸ್ಗಳು ಸಿಕ್ಕೊಂತ ಹೋಗ್ತಾರೆ. ಸ್ಮಾಲ್ ಸ್ವಿಂಗ್ನ ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿಂದ ಒಂದು ರಿವರ್ಸಲ್ ಆಗುತ್ತಾ ಅಂತ ಟ್ರೇಡ್ ಮಾಡೋರು ಕೂಡ ಇರ್ತಾರೆ. ಬಟ್ಟು ಮೋಸ್ಟ್ ಆಫ್ ದ ಟೈಮ್ 1 hour ಟೈಮ್ ಫ್ರೇಮಲ್ಲಿ ಇಲ್ಲ 15 minutes ಟೈಮ್ ಫ್ರೇಮಲ್ಲಿ ಮೇಜರ್ ಸ್ವಿಂಗ್ಸ್ನ ನೀವು ಕಾನ್ಸಂಟ್ರೇಟ್ ಮಾಡಿದರೆ ರಿಟ್ರೇಸ್ಮೆಂಟ್ ಟ್ರೇಡ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈಗ ನಾವು
ಟೂಲ್ಗೆ ಬರೋಣ. ಟೂಲಲ್ಲಿ ಏನೇನಿದೆ ತಿಳ್ಕೊಂಡ್ರೆ ನಿಮಗೆ ಯಾವ ಥರ ಯೂಸ್ ಮಾಡೋದು ಅಂತ ಹೆಲ್ಪ್ ಆಗುತ್ತೆ. ಆ, ಇದು ತುಂಬ ಸಿಂಪಲ್ ಟೂಲೇ ಆಗಿದೆ. ನಿಮಗೆ ಎರಡು ಥರದ ಒಂದು ಆಪ್ಷನ್ ಸಿಗುತ್ತೆ. ಒಂದು ನಿಮಗೆ ಆಟೋಮ್ಯಾಟಿಕಲಿ ಸ್ವಿಂಗ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ಈ ಒಂದು ಲೆವೆಲ್ಸ್ನ ಡ್ರಾ ಮಾಡುತ್ತೆ. ಓಕೆ, ಹಾಗೆಯೇ ನೀವು ಮ್ಯಾನ್ಯುವಲ್ಲಿ ಕೂಡ ಮಾಡಬೇಕು ಅಂತ ಅಂದರೆ ಎರಡು ಲೆವೆಲ್ಸ್ನ ನೀವು ಡ್ರಾ ಮಾಡ್ಕೋಬೋದು. ನಾನು ಮ್ಯಾನ್ಯುವಲಿಗೆ ಮತ್ತೆ ಬರ್ತೇನೆ. ಆಟೋ ಡಿಟೆಕ್ಟ್ ಮೇಜರ್ ಸ್ವಿಂಗ್ಸ್ ಅಂತ ಇದೆ ಅಲ್ವಾ, ಇದು ಆಟೋಮೆಟಿಕಲಿ ನಿಮಗೆ ಸ್ವಿಂಗ್ಸ್ನ ಡಿಟೆಕ್ಟ್ ಆಗಿಬಿಡುತ್ತೆ. ಓಕೆ, ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿಂದ ಒಂದು ನಾನು ಆಗಲೇ ಹೇಳ್ದಂಗೆ ಈ ಒಂದು ಸ್ವಿಂಗು ಆಲ್ರೆಡಿ ಕಂಪ್ಲೀಟ್ ಆಯಿತು. ಇಲ್ಲಿಂದ ರಿವರ್ಸ್ ಆಗ್ತಾ ಇದೆ ಅಲ್ವಾ. ಸೊ ಮತ್ತೆ ನಮಗೆ ಈ ಒಂದು ಲೆವೆಲಿನ 618 ಆರ್ಡರ್ ಬ್ಲಾಕ್ಸ್ ಎಲ್ಲಿ ಸಿಗುತ್ತೆ ಅಂತ ನಾವು ನೋಡ್ಕೋಬೇಕು ಅಂತ ಅಂದರೆ ನೀವು ಇಲ್ಲಿ ಬಂದ್ಬಿಟ್ಟು ಫ್ಲಿಪ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಫ್ಲಿಪ್ ಮಾಡಿಕೊಂಡ್ರೆ ನೀವು ನಿಮಗೆ ಇಲ್ಲಿ ಕಾಣುತ್ತೆ. ಓಕೆ, ಅಗೇನ್ ಯಾವ ಸ್ವಿಂಗ್ ಕನ್ಸಿಡರ್ ಮಾಡಿದೆ ಅಂತ ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ಸೊ ಮೊದಲನೇದಾಗಿ ಈ ಒಂದು ಸ್ವಿಂಗ್ನ ಕನ್ಸಿಡರ್ ಮಾಡ್ಕೊಂಡಿರೋರು ಮ್ಯಾನ್ಯುವಲಿ ಮಾಡ್ಕೋಬೋದು, ಇಲ್ಲ ಆಟೋಮೆಟಿಕಲಿ ನೀವು ನಂಬರ್ 50 ಇದೆ ಅಲ್ವಾ, ಸೊ 50ನ ನೀವು ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಮಾಡಿದರೆ ಈ ಸ್ವಿಂಗ್ಸ್ ಐಡೆಂಟಿಫೈ ಆಗಿಬಿಟ್ಟು ನಿಮಗೆ ಸ್ವಿಂಗ್ಸ್ ಡ್ರಾ ಆಗುತ್ತೆ. ಜಸ್ಟ್ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. 15 ಮಿನಿಟ್ಸ್. ಓಕೆ, ಒಂದ್ಸರಿ ರಿಫ್ರೆಶ್ ಮಾಡೋಣ. ಓಕೆ, ಬಂದಿದೆ. 15 ಮಿನಿಟ್ಸ್ ಸ್ವಿಚ್ ಆಗಿದೆ. ಈಗ ನೋಡಿ, ಇದು ಈ 15 ಮಿನಿಟ್ಸಲ್ಲಿ ಆಟೋಮೆಟಿಕಲಿ ಈ ಒಂದು ಸ್ವಿಂಗ್ನ ಕನ್ಸಿಡರ್ ಮಾಡಿದೆ. ಯಾವ ಸ್ವಿಂಗ್ನ? ಈ ಒಂದು ಸ್ವಿಂಗು ಮತ್ತು ಈ ಒಂದು ಸ್ವಿಂಗಿನ ಒಂದು ಆರ್ಡರ್ ಬ್ಲಾಕ್ನ ಜನ್ರೇಟ್ ಮಾಡಿದೆ. ಬಟ್ ಏನಾಯಿತು, ಇಲ್ಲಿ ಈ ಆರ್ಡರ್ ಬ್ಲಾಕು ರೆಸ್ಪೆಕ್ಟ್ ಆಗಲಿಲ್ಲ. ಇದನ್ನು ಗ್ಯಾಪ್ ಡೌನ್ ಆಗಿಬಿಟ್ಟು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಗ್ಯಾಪ್ ಡೌನ್ ಆಗಿದೆ. ಓಕೆ, ಸೊ ಇಲ್ಲಿ ಗ್ಯಾಪ್ ಡೌನ್ ಆಗಿದೆ. ಈ ಗ್ಯಾಪ್ ಡೌನ್ ಆಗಿರೋದ್ರಿಂದ ನಮ್ಮ ಒಂದು ಆರ್ಡರ್ ಬ್ಲಾಕ್ ಬ್ರೇಕ್ ಆಗಿ ಇಲ್ಲಿ ನೀವು ನೋಡ್ದಂಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಟೆಸ್ಟ್ ಆಗಿಬಿಟ್ಟು ಮತ್ತೆ ಮಾರ್ಕೆಟು ಕೆಳಗಡೆ ಹೋಗ್ತಾ ಇದೆ. ಸೊ ಯಾವುದನ್ನ ಟೆಸ್ಟ್ ಆಗಿದೆ, ನಮ್ಮ ಆರ್ಡರ್ ಬ್ಲಾಕ್ನೇ ಮತ್ತೆ ಟೆಸ್ಟ್ ಮಾಡಿಬಿಟ್ಟು ಮಾರ್ಕೆಟು ಕೆಳಗಡೆ ಹೋಗ್ತಾ ಇದೆ. ಇದು ಒಂದು ರಿಟ್ರೇಸ್ಮೆಂಟ್ ಝೋನ್ ಆಗಿತ್ತು. ಇಲ್ಲಿಂದ ಆ್ಯಕ್ಚುಲಿ ಮಾರ್ಕೆಟು ಸ್ವಲ್ಪನಾದರೂ ಒಂದು ಫುಲ್ ಬ್ಯಾಕ್ ತಗೋಬೇಕಾಗಿತ್ತು, ಬಟ್ ಗ್ಯಾಪ್ ಡೌನ್ ಆಗಿರೋದ್ರಿಂದ ಒಂದು ಲೆವೆಲ್ಸು ಖಂಡಿತ ಬ್ರೇಕ್ ಆಗಿದೆ. ಈ ಒಂದು ಗ್ಯಾಪ್ ಯಾವಾಗ ಫಿಲ್ ಆಗುತ್ತೆ ನಾವು ಮುಂದಿನ ದಿನಗಳಲ್ಲಿ ನೋಡ್ಕೋಬೇಕಾಗತ್ತೆ. ಇವತ್ತಂತೂ ಆಗಿಲ್ಲ, ಮೇ ಬಿ ಸ್ವಲ್ಪ ದಿನ ಬಿಟ್ಟು ಈ ಗ್ಯಾಪ್ ಫಿಲ್ ಆಗೋ ಚಾನ್ಸಸ್ ತುಂಬ ಇದೆ. ಓಕೆ, ಸೊ ಈ ಥರ 15 ಮಿನಿಟ್ಸಲ್ಲಿ ನಿಮಗೆ ಮೈನರ್ ಸ್ವಿಂಗ್ಸು ಆಟೋಮೆಟಿಕಲಿ ಡ್ರಾ ಆಗುತ್ತೆ. ಇಲ್ಲ ನನಗೆ ಬೇಡ ಆದರೆ ಈ ಒಂದು ಆಟೋಮ್ಯಾಟಿಕ್ನ ನಾನು ಸ್ವಿಚ್ ಆಫ್ ಮಾಡಿಬಿಟ್ಟು ಮ್ಯಾನ್ಯುವಲಿ ಒಂದು ಲೆವೆಲ್ಸ್ನ ಹೆಂಗೆ ಡ್ರಾ ಮಾಡ್ತಾರೋ ಆ ಥರ ಲೆವೆಲ್ಸ್ನ ಇಲ್ಲಿ ನಾನು ಕೊಟ್ಕೊತ ಹೋಗ್ತೀನಿ. ಸ್ವಿಂಗ್ 26,000 ಆ್ಯಂಡ್ ನೆಕ್ಸ್ಟು ಈ ಒಂದು ಸ್ವಿಂಗ್ನ ಕೊಡೋಣ. ಈ ಸ್ವಿಂಗಿಂದ ಈ ಸ್ವಿಂಗಿದೆ 24,574 24,574 ನೀವು ನೋಡ್ತಾ ಇರ್ಬೋದು. ಈ ಸ್ವಿಂಗಿಂದ ಈ ಸ್ವಿಂಗಿಗೆ ಒಂದು ಲೆವೆಲ್ಸ್ ಜನ್ರೇಟ್ ಆಗಿಬಿಟ್ಟು ಒಂದು ಆರ್ಡರ್ ಬ್ಲಾಕ್ನ ಕೂಡ ಕೊಡ್ತಾ ಇದೆ. ಬಟ್ ನೀವು ಇಲ್ಲಿ ಬಂದರೆ ನೋಡಿ, ಇದು ಆಟೋ ಲೆವೆಲ್ಸ್ ನೀವು ಡ್ರಾ ಮಾಡಿದರೆ ಇದು ಫ್ಲಿಪ್ ಮಾಡ್ಕೋಬೋದು ನೀವು, ಇಲ್ಲ ನಮ್ಮ ಮ್ಯಾನ್ಯುವಲ್ ಡ್ರಾ ಮಾಡಿದರೆ ಈ ಒಂದು ಲೆವೆಲ್ ನಿಮಗೆ ಒಂದು 618 ಆರ್ಡರ್ ಬ್ಲಾಕ್ ಆಗಿರುತ್ತೆ. ಓಕೆ, ನೀವು ಪಕ್ಕ ರೀಸೆಟ್ ಮಾಡಿಕೊಂಡ್ರೆ ಈ ಆರ್ಡರ್ ಬ್ಲಾಕ್ಸ್ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಇಲ್ಲ ಅಂದರೆ ಈ ಒಂದು ಫ್ಲಿಪ್ ಆಪ್ಷನ್ಸ್ನ ಯೂಸ್ ಮಾಡ್ಕೋಬೋದು. ಸೊ ಇದು ಬೇಸಿಕಲಿ ಇಂಡಿಕೇಟರ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ನಿಮಗೆ ಎರಡೂ ಬ್ಲಾಕ್ನ ನೋಡ್ಕೋಬೋದು, ಆಟೋಮ್ಯಾಟಿಕಲಿ ಡ್ರಾ ಆಗುತ್ತೆ. ಯಾವುದಾದ್ರೂ ಒಂದು ಬ್ಲಾಕಲ್ಲಿ ನಿಮಗೆ ಯಾವುದಾದ್ರೂ ಲೆವೆಲ್ಸ್ ಬೇಡ ಅಂತ ಅಂದರೆ ಇಲ್ಲಿ ಬಂದ್ಬಿಟ್ಟು ನೀವು ಸ್ವಿಚ್ ಆಫ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನನಗೀಗ ಮ್ಯಾನ್ಯುವಲಿ ಬಂದ್ಬಿಟ್ಟು ನಾನು ಓನ್ಲಿ ಆರ್ಡರ್ ಬ್ಲಾಕ್ನಷ್ಟನ್ನ ಇಟ್ಕೊತೀನಿ.
ಮ್ಯಾನ್ಯುವಲಿ ಆರ್ಡರ್ ಬ್ಲಾಕ್ ಓನ್ಲಿ ಮ್ಯಾನ್ಯುವಲಿ ಇದೆ. ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಆಗಿರೋ ಸ್ವಿಂಗ್ ಲೆವೆಲ್ಸು ಇಲ್ಲಿದೆ. ಆ ಸ್ವಿಂಗ್ ಲೆವೆಲ್ಸ್ ಕಾಣ್ತಾ ಇದೆ, ಬಟ್ ಓನ್ಲಿ ಆರ್ಡರ್ ಬ್ಲಾಕ್ ಕಾಣ್ತಾ ಇರೋದು ನಿಮಗೆ ಮ್ಯಾನ್ಯುವಲ್ದು. ಸೊ ಇದನ್ನ ಓನ್ಲಿ ಇದನ್ನ ಸ್ವಿಚ್ ಮಾಡ್ಕೋಬೋದು. ಓಕೆ, ಈ ಥರ ಇದು ನಿಮಗೆ ಯೂಸ್ ಮಾಡ್ತಾ ಮಾಡ್ತಾ ತುಂಬ ಕನ್ವೀನಿಯೆಂಟ್ ಆಗುತ್ತೆ. ನೋಡಿ, 2 ಲೆವೆಲ್ ಸಿಗುತ್ತೆ ನಿಮಗೆ. 2 ಲೆವೆಲ್ಸ್ದು ಆರ್ಡರ್ ಬ್ಲಾಕ್ನ ನೀವು ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಟ್ರೇಡ್ ಮಾಡ್ಬೋದು. ಫಸ್ಟ್ ಲೆವೆಲ್ಲು ಯಾವ ಥರ ಅಂತ ಅಂದರೆ, ನೋಡಿ, ಈ ಒಂದು ಸ್ವಿಂಗಿಂದ ಈ ಒಂದು ಸ್ವಿಂಗಿಗೆ ಒಂದು ಮ್ಯಾನ್ಯುವಲಿ ಇಲ್ಲ ಆಟೋಮ್ಯಾಟಿಕಲಿ ನೀವು ಮಾಡ್ಕೋಬೋದು. ಆಟೋಮ್ಯಾಟಿಕ್ ಡಿಟೆಕ್ಷನ್ಗೆ ಮೇಜರ್ ಇನ್ಕ್ರೀಸ್ ಡಿಕ್ರೀಸ್ ನಂಬರ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಟೆಸ್ಟ್ ಮಾಡೋಣ. ನಾನು ಮ್ಯಾನ್ಯುವಲ್ ಡಿಟೆಕ್ಷನ್ ಸ್ವಿಚ್ ಆಫ್ ಮಾಡ್ತೀನಿ ಆ್ಯಂಡ್ ರೀಸೆಟ್ ಮಾಡಿದಾಗ ನಿಮಗೆ ಆಟೋಮೇಟೆಡ್ ಬೈ ಡಿಫಾಲ್ಟ್ ಇರುತ್ತೆ. ಇಲ್ಲಿ ನೋಡಿ, ಆಟೋಮೆಟಿಕಲಿ ಈ ಒಂದು ಲೆವೆಲ್ಸ್ ಕ್ರಿಯೇಟ್ ಆಗಿದೆ. ಓಕೆ, ಸೊ ಆಟೋಮ್ಯಾಟಿಕ್ ಆಗಿ ನಾನು ಈ ಸ್ವಿಂಗು ನಮಗೆ ಫೇಲ್ ಆಯ್ತಲ್ವಾ. ಸೊ ಈ ಸ್ವಿಂಗ್ ಫೇಲ್ ಆಗಿದೆ ನಮಗೆ, ಅಂದರೆ ಈ ಒಂದು ಆರ್ಡರ್ ಬ್ಲಾಕ್ಸು ರೆಸ್ಪೆಕ್ಟ್ ಮಾಡಿಲ್ಲ. ಹಾಗಾಗಿ ನಾವು ನೆಕ್ಸ್ಟ್ ಸ್ವಿಂಗಿಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನಾನೇನು ಮಾಡ್ತೀನಿ, ಆಟೋಮ್ಯಾಟಿಕ್ ಆಗಿ ಇಲ್ಲಿ ಬಂದ್ಬಿಟ್ಟು ಒಂದು 100 ಕೊಟ್ಟು ನೋಡ್ತೀನಿ. ಇಲ್ಲಿ ರೆಸ್ಪೆಕ್ಟ್ ಆಗ್ತಿಲ್ಲ. ಓಕೆ, ಒಂದು 200 ಬಾರ್ಸ್ನ ಲುಕ್ ಬ್ಯಾಕ್ ಬಾರ್ಸ್ನ ನೋಡಿದರೆ ನೀವು ಈಸಿಲಿ ಒಂದು ಅಗೇನ್ ಆಟೋಮ್ಯಾಟಿಕಲಿ ಈ ಸ್ವಿಂಗು ಐಡೆಂಟಿಫೈ ಆಗಿದೆ, ನೀವು ನೋಡ್ತಾ ಇರ್ಬೋದು. ಓಕೆ, ಸೊ ಇದು ಫಸ್ಟ್ ಲೆವೆಲ್ ನಮಗೆ ರೆಸ್ಪೆಕ್ಟ್ ಮಾಡಲಿಲ್ಲ ಅಲ್ವಾ. ಸೊ ನೆಕ್ಸ್ಟ್ ಲೆವೆಲ್ ನಾವು ಜನ್ರೇಟ್ ಮಾಡ್ಕೋಬೇಕಾಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟು ಫಸ್ಟ್ ಲೆವೆಲ್ಲು ಫೇಲ್ ಆಗಿರೋದ್ರಿಂದ, ಈ ಒಂದು ಸ್ವಿಂಗ್ ಫೇಲ್ ಆಗಿರೋದ್ರಿಂದ ನೆಕ್ಸ್ಟು ಮಾರ್ಕೆಟು ಈ ಒಂದು ಗ್ಯಾಪ್ ಏನಿದೆ ಅಲ್ವಾ, ದಿಸ್ ಈಸ್ ಟ್ರಂಪ್ ಕ್ಯಾಂಡಲ್ ಅಂತಲೇ ಹೇಳ್ಬೋದು. ಟ್ರಂಪ್ ಕ್ಯಾಂಡಲ್, ಈ ಒಂದು ಕ್ಯಾಂಡಲ್ಲು. ಸೊ ಈ ಒಂದು ಟ್ರಂಪ್ ಕ್ಯಾಂಡಲ್ ಗ್ಯಾಪ್ನ ಫಿಲ್ ಮಾಡಿಬಿಟ್ಟು ಮಾರ್ಕೆಟು ಮತ್ತೆ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ಸು ಇದೆ. ಹಾಗೆಯೇ ಗ್ಲೋಬಲ್ ಮಾರ್ಕೆಟಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಂಥ್ರೋಟ್ರೋಫಿಕ್ ಅಂತ ಏನು ಹೇಳ್ತಾ ಇದ್ದಾರಲ್ವ, ಅದರ ಎಫೆಕ್ಟ್ ಕೂಡ ತುಂಬ ಇದೆ ಇಲ್ಲಿ. ಮತ್ತು ಈ ಒಂದು ಆರ್ಡರ್ ಬ್ಲಾಕು ರೆಸ್ಪೆಕ್ಟ್ ಮಾಡಿಲ್ಲ ಅಂತ ಅಂದರೆ ಒಂದು ಡೀಪರ್ ಕರೆಕ್ಷನ್ ಚಾನ್ಸಸ್ಸು ತುಂಬ ಇದೆ ಮಾರ್ಕೆಟಲ್ಲಿ. ಸ್ವಲ್ಪ ಈ ಟೈಮಲ್ಲಿ ಹುಷಾರಾಗಿ ಇರೋದು ಕೂಡ ತುಂಬ ಇಂಪಾರ್ಟೆಂಟು ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಲಾಸ್ಟು ಒಂದು ಸೆಪ್ಟೆಂಬರ್ 2024 ಮಾರ್ಕೆಟ್ಟು ಕರೆಕ್ಷನ್ ಆಗಿತ್ತು, ನಿಮಗೂ ಗೊತ್ತಿದೆ ಅದು. ಸೊ ಈಗ ಒಂದು ಇಂಪಾರ್ಟೆಂಟ್ ಹಂತಕ್ಕೆ ಬಂದು ನಿಂತಿದೆ. ಈ ಒಂದು ಸ್ವಿಂಗ್ ಏನಿದೆ ಅಲ್ವಾ, ಸೊ ಇಲ್ಲಿ ಸ್ವಿಂಗು ನಾವು ಇಲ್ಲಿಂದ ಇಲ್ಲಿಗೆ ಬೇರೆ ಸ್ವಿಂಗ್ನ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಆಟೋಮ್ಯಾಟಿಕಲಿ ಒಂದು 300 ಕೊಟ್ಟು ನೋಡೋಣ. ಸೊ ಈ ಸ್ವಿಂಗಿಗೆ ಕನ್ಸಿಡರ್ ಮಾಡ್ತಾ ಇದೆ ಇದು. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ ಮೇಜರ್ ಸ್ವಿಂಗು ಸಿಗುತ್ತೆ. ನೋಡಿ, ಸೊ ಈಗ ಕನ್ಸಿಡರ್ ಮಾಡಿರೋದು ಇದು ಈ ಸ್ವಿಂಗಿಂದ ಈ ಸ್ವಿಂಗಿಗೆ. ಓಕೆ, ಇಲ್ಲಿಂದ ಇಲ್ಲಿಗೆ ಒಂದು ಲೆವೆಲ್ಸ್ ಕ್ರಿಯೇಟ್ ಆಗಿದೆ. ಸೊ ಈ ಒಂದು ನಮಗೆ ಸೆಕೆಂಡ್ ಲೆವೆಲ್, ಈ ಒಂದು ಸ್ವಿಂಗಿಂದು ಏನಾದರೂ ಆರ್ಡರ್ ಬ್ಲಾಕು ಫೇಲ್ ಆಯಿತು ಅಂತ ಅಂದರೆ ನೆಕ್ಸ್ಟು ಚಾನ್ಸಸ್ ಮಾರ್ಕೆಟು ಈ ಒಂದು ಆರ್ಡರ್ ಬ್ಲಾಕಿಗೆ ಬರೋ ಚಾನ್ಸಸ್ ತುಂಬ ಇದೆ. ಯಾಕಂದರೆ ಇಲ್ಲಿಂದ ಒಂದು ಮಾರ್ಕೆಟ್ ಕರೆಕ್ಷನ್ ತೊಗೊಂಡ್ಬಿಟ್ಟು ಮತ್ತೆ ಮಾರ್ಕೆಟು ಈ ಥರ ಹೋಗಬೇಕಾಗುತ್ತೆ. ದಿಸ್ ಈಸ್ ಕಾಲ್ಡ್ ಡವ್ ಥಿಯರಿ. ನಾವು ಡವ್ ಥಿಯರಿ ಅಂತಲೇ ಹೇಳ್ಬೋದು. ಮಾರ್ಕೆಟು ಒಂದು ವೇವ್ ಪ್ಯಾಟರ್ನಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಲೋವರ್ ಹೈ, ಓಕೆ, ಈ ಪ್ಯಾಟರ್ನಲ್ಲಿ ಮೂವ್ ಆಗ್ತಿರುತ್ತೆ. ಹೈಯರ್ ಹೈ, ಹೈಯರ್ ಲೋ, ಓಕೆ, ಡೌನ್ ಟ್ರೆಂಡಲ್ಲಿ ಈ ಥರ ಮೂವ್ ಆಗ್ತಾ ಇರುತ್ತೆ. ಲೋವರ್ ಲೋ, ಲೋವರ್ ಹೈ,
ಲೋವರ್ ಲೋ, ಲೋವರ್ ಹೈ. ಓಕೆ, ಸೊ ಸೈಡ್ ವೇಸ್ ಮಾರ್ಕೆಟಲ್ಲಿ ಇಷ್ಟು ವಿಪ್ಸಾ ಮೂಮೆಂಟ್ ಅಂತ ನಾವು ಇದನ್ನು ಹೇಳ್ತೀವಿ. ಸೊ ಒಂದು ನಿಮಗೆ ಈ ಒಂದು ಡೀಟೇಲ್ಸ್ ಆಗಿ ಈ ಒಂದು ಥಿಯರಿ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ನನ್ನ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಬೋದು, ಎಲ್ಲ ಡೀಟೇಲ್ಸ್ ಸಿಗುತ್ತೆ ಒಂದು ಕಾನ್ಸೆಪ್ಟ್ಸ್ ಬಗ್ಗೆ. ಸೊ ಇದು ಒಂದು ಹೊಸ ಒಂದು ಟೂಲು ಡೆವಲಪ್ ಮಾಡಿರೋದು. ಯೂಸ್ ಮಾಡಿ ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಕೂಡ ಏನಾದರೂ ನಿಮಗೆ ಮಿಸ್ಟೇಕ್ಸ್ ಅನ್ನಿಸಿತ್ತು, ಇಲ್ಲ ಯಾವುದಾದ್ರೂ ಒಂದು ಇಂಪ್ರೂವ್ಮೆಂಟ್ ಬೇಕಾಗಿತ್ತು ಅಂತಂದರೆ ಕಮೆಂಟ್ ಮಾಡಿದರೆ ನನ್ನ ಕೈಲಾದರೆ ಅಥವಾ ನನಗೆ ಆ ಒಂದು ಟಾಪಿಕ್ಕು ಮಾಡ್ಬೋದು ಅಂತ ಅನಿಸಿದರೆ ನಾನು ಖಂಡಿತ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಹಾಗೆಯೇ ಫಿನಾನ್ಸಾ MTF ಜೋನ್ಸ್ ಅಂದರೆ ಫಿಬೊನಚ್ಚಿ ಲೆವೆಲ್ಸು, ಒನ್ ಸೆಕೆಂಡ್, ಈ ಒಂದು ಮಾರ್ಕೆಟ್ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಂತಲೇ ಹೇಳ್ಬೋದಲ್ವಾ. ಸೊ ಈ ಒಂದು ಟೂಲಿಂದ ಕೆಲವೊಂದು ಅನಾಲಿಸಿಸ್ ನಾವು ನೋಡಬೇಕು ಅಂತ ಅಂದರೆ ಇದು ನಮಗೆ ಮಂತ್ಲಿ ಲೆವೆಲ್ ಆಗಿರುತ್ತೆ. ಈ ಲೆವೆಲ್ಸ್ ಎಲ್ಲ ಬ್ಲೂ ಕಲರ್ದೆಲ್ಲ ಒಂದು ನೇರಳೆ ಕಲರ್ ಏನಿದೆ ಪರ್ಪಲ್ ಕಲರು, ಅದು ವೀಕ್ಲಿ ಲೆವೆಲ್ಸ್ ಆಗಿರುತ್ತೆ. ಓಕೆ, ಸೊ ವೀಕ್ಲಿ ಲೆವೆಲ್ಸ್ದು ನಮ್ಮದು 50% ಮಂತ್ಲಿ ವೀಕ್ಲಿ ಲೆವೆಲ್ದು 50% ಇಲ್ಲಿದೆ, ಮಂತ್ಲಿ ಲೆವೆಲ್ 50% ಇಲ್ಲಿದೆ. ಮಾರ್ಕೆಟು ಆ್ಯಕ್ಚುಲಿ ಅಪ್ವರ್ಡ್ ಮೂಮೆಂಟು ಪಿಕ್ ಮೊಮೆಂಟಮ್ ಪಿಕ್ ಆಗ್ತಾ ಇತ್ತು. ಬಟ್ ಸಡನ್ಲಿ ಈ ಒಂದು ಗ್ಯಾಪ್ ಡೌನ್ ಏನು ಆಗಿದೆ ಅಲ್ವಾ, ಬಿಕಾಸ್ ಆಫ್ IT ಸೆಲ್ ಆಫ್, IT ಡಿಪಾರ್ಟ್ಮೆಂಟ್ US ಅಲ್ಲಿ ತುಂಬ ಸೆಲ್ ಆಫ್ ಆಗ್ತಾ ಇದೆ ಬಿಕಾಸ್ ಆಫ್ AI. ಓಕೆ, ಆ ಕಾರಣಗಳಿಂದ ಮಾರ್ಕೆಟು ಮತ್ತೆ ಮಾರ್ಕೆಟ್ ಬಯಾಸ್ ಡೌನ್ವರ್ಡ್ ಹೋಗ್ತಾ ಇದೆ. ಸೊ ಮಾರ್ಕೆಟ್ನ ನೀವು ಯಾವಾಗ ಅಪ್ವರ್ಡ್ ಆರ್ ಮೇಲೆ ಹೋಗುತ್ತೆ ಅಂತ ಕನ್ಸಿಡರ್ ಮಾಡಬೇಕು ಅಂತಂದರೆ ಈ ಒಂದು 50% ಲೆವೆಲ್ಸು ಮೇಲ್ಗಡೆ ಪ್ರೈಜಾಕ್ಷನ್ ಆದರೆ ಮಾತ್ರ ಮಾರ್ಕೆಟು ಅಪ್ವರ್ಡ್ ಮೂಮೆಂಟ್ ಇರುತ್ತೆ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಈಗ ಒಂದು ಇಂಪಾರ್ಟೆಂಟ್ ಹಂತಕ್ಕೆ ಬಂದು ನಿಂತಿದ್ದೇವೆ ಮಾರ್ಕೆಟಲ್ಲಿ. ಇಲ್ಲಿಂದ ಕರೆಕ್ಷನ್ ಜೋರಾಯಿತು ಅಂತಂದರೆ ಡೀಪರ್ ಕರೆಕ್ಷನ್ ನಾನು ಹೇಳ್ದಂಗೆ ಅರೌಂಡ್ 22,500 ಆರ್ 23,000ವರೆಗೂ ಹೋಗುತ್ತೆ. ಮತ್ತು ಅಲ್ಲಿಂದ ಏನಾಗುತ್ತೋ ಮತ್ತೆ ನೋಡಬೇಕಾಗುತ್ತೆ. ಸೊ ಇದು ನನ್ನ ಅನಾಲಿಸಿಸ್ ಮಾತ್ರ, ಇದು ತಪ್ಪು ಕೂಡ ಆಗ್ಬೋದು, ಯಾಕಂದರೆ ಮಾರ್ಕೆಟ್ ಯಾವಾಗಲೂ ಸುಪೀರಿಯರ್. ಓಕೆ, ಮಾರ್ಕೆಟ್ ಏನು ಹೇಳುತ್ತೆ ಅಂದರೆ ಮಾರ್ಕೆಟ್ ಈಸ್ ಗಾಡ್ ಈಸ್ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈಗ ನಮಗೆ ಬಯಾಸಿಂಗ್, ಮಂತ್ಲಿ ಬಯಾಸಿಂಗ್ ನೆಗೆಟಿವ್ ಇದೆ, ವೀಕ್ಲಿ ಬಯಾಸಿಂಗ್ ನೆಗೆಟಿವ್ ಇದೆ. ಸೊ ಸೆಲ್ ಆಫ್ ಕೂಡ ತುಂಬ ಆಗ್ತಾ ಇದೆ. ಮೇ ಬಿ ಇಲ್ಲಿಂದ ಒಂದು 50% ಬಯಾಸ್ ಲೆವೆಲ್ನ ಟೆಸ್ಟ್ ಮಾಡಿಬಿಟ್ಟು ಮಾರ್ಕೆಟ್ ಮತ್ತು ಈ ಲೆವೆಲ್ಸ್ನ ತೆಗೆದ್ರೆ ನಮಗೆ ಕರೆಕ್ಷನ್ ಪಕ್ಕ ಇಲ್ಲಿಂದ ಒಂದು ಸ್ವಲ್ಪ ನಾನು ಹೇಳ್ದಂಗೆ ನೆಕ್ಸ್ಟ್ ಸ್ವಿಂಗ್ ಕರೆಕ್ಷನ್ ಆಗೋ ಚಾನ್ಸಸ್ ತುಂಬ ಇದೆ. ಇಲ್ಲ ಅಂತ ಅಂದರೆ ಇದನ್ನು ಒಂದು ಬಿಯರ್ ಟ್ರ್ಯಾಪ್ ಅಂತಲೇ ಅನ್ಬೋದು. ಇದನ್ನು ಒಂದು ಬಿಯರ್ ಟ್ರ್ಯಾಪ್ ಥರ ಕನ್ಸಿಡರ್ ಮಾಡಿಬಿಟ್ಟು ಮಾರ್ಕೆಟು ಮತ್ತು ಬಯಾಸಿಂಗ್ ಲೆವೆಲ್ನ ಟೆಸ್ಟ್ ಮಾಡಿ ಮೇಲೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ, ಏನು ಬೇಕಾದರೂ ಆಗ್ಬೋದು. ಇಲ್ಲ ಇಲ್ಲೇ ಮಾರ್ಕೆಟ್ ನಿಂತು ಮತ್ತೆ ಡೌನ್ವರ್ಡ್ ಮೂಮೆಂಟ್ ತಗೋಬೋದು. ಇಲ್ಲ ಅಂತ ಅಂದರೆ ಇಲ್ಲೇ ನಿಂತು ಒಂದು ಲಿಕ್ವಿಡಿಟಿ ಕ್ಯಾಂಡಲ್ ಥರ ಮಾಡಿಕೊಂಡು ಮಾರ್ಕೆಟ್ ಮತ್ತೆ ಅಪ್ವರ್ಡ್ ಮೂಮೆಂಟು ಕೂಡ ಆಗ್ಬೋದು. ಸೊ ಈ ಒಂದು ಜೋನ್ ಏನಿರುತ್ತಲ್ವ, ಇದು ಮಾರ್ಕೆಟ್ ಟ್ರೆಂಡ್ನ ಅನಲೈಸ್ ಮಾಡೋಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ಈ ಒಂದು ಲೆವೆಲ್ಸ್ ಏನಿದೆ ಅಲ್ವಾ, ನನ್ನ ಮಂತ್ಲಿ ಲೆವೆಲ್ಸು, ವೀಕ್ಲಿ ಲೆವೆಲ್ಸು, ಈ ಒಂದು ಲೆವೆಲ್ಸಿಂದ ಕೂಡ ನೀವು ಮಾರ್ಕೆಟ್ ಟ್ರೆಂಡ್ನ ಅನಲೈಸ್ ಮಾಡ್ಕೋಬೋದು. ಸೊ ನಾನೊಂದು ಇಲ್ಲೊಂದು ಲೈನ್ನ ಡ್ರಾ ಮಾಡ್ತೀನಿ. ಓಕೆ, ಸೊ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಡಯಾಗ್ನಲ್ ಲೈನ್ ಏನಿದೆ ಇದ್ರ ಮೇಲ್ಗಡೆ ಪ್ರೊಜೆಕ್ಷನ್ ಆಗಿದೆ. ಹಾಗೆಯೇ 50% ಮೇಲ್ಗಡೆ ಅಥವಾ ಈ ಒಂದು ಲೆವೆಲ್ ಮೇಲ್ಗಡೆ ಪ್ರೊಜೆಕ್ಷನ್ ಆಗ್ತಾ ಇದ್ದರೆ ನಾವು ಒಂದು ಬಯಾಸಿಂಗ್ ಅಪ್ಸೈಡ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಬಟ್ ಅದು ಯಾವಾಗ ಪಕ್ಕ ಆಗುತ್ತೆ ಅಂತಂದರೆ ಈ ಒಂದು ಲೆವೆಲ್ಸ್ನ ಟೆಸ್ಟ್ ಮಾಡಿ ಮತ್ತೆ ಮೇಲೆ ಹೋಗಬೇಕು. ಅಂದರೆ ಈ ಲೆವೆಲ್ನ ತೆಗೆದಾಗ ನಮಗೆ ಆವಾಗ ನಾವು ಮತ್ತೆ ಮಾರ್ಕೆಟ್ ಅಪ್ಸೈಡ್ ಮೂಮೆಂಟ್ ಇದೆ ಅಂತ ತಿಳ್ಕೊಬೋದಾಗತ್ತೆ. ಡೌನ್ ಸೈಡಿಗೂ ಕೂಡ ಸೇಮ್ ಥಿಯರಿ ಅಪ್ಲೈ ಆಗುತ್ತೆ. ಓಕೆ, ಸೊ ಇದು ಒಂದು ಹೊಸ ಇಂಡಿಕೇಟರ್ನ ಡೀಟೇಲ್ಸ್ ಇವತ್ತು ನಾನು ನಿಮಗೆ ಕೊಡಬೇಕು ಅಂತ ಇದ್ದೆ. ಹಾಗೆಯೇ
ಇಲ್ಲಿ ನೀವು ನೋಡ್ಬೋದು ಡೈಲಿ ಲೆವೆಲ್ಸ್ ಸ್ಕ್ಯಾಲ್ಪ್ ಮಾಡೋರ್ಗೂ ಕೂಡ ಡೈಲಿ ಲೆವೆಲ್ ಸಿಗುತ್ತೆ. ಈ ಇಂಡಿಕೇಟರ್ಸ್ ಬಗ್ಗೆ ನಾನು ಆಲ್ರೆಡಿ ಈ ಒಂದು ಮೊದಲನೇ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೇನೆ. ನೀವು ಚೆಕ್ ಮಾಡಿ. ಇದು ಕೂಡ ಪೊಸಿಷನಲ್ ಟ್ರೇಡರ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಇಂಡಿಕೇಟರ್. ನೋಡಿ ಇಲ್ಲೆಲ್ಲ ಪ್ರೊಜೆಕ್ಷನ್ ಮಾಡಿಬಿಟ್ಟು ಒಂದು ಲೆವೆಲ್ಸ್ ಟು ಲೆವೆಲ್ ನೀವು ಟ್ರೇಡ್ ಮಾಡ್ತೀನಿ ಅಂತ ಅಂದರೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅಗೇನ್ ನಾನು ಯೂಶಲಿ ಮಾಡೋದು ನೇಕೆಡ್ ಬೈಗೆ ಹೋಗೋದಿಲ್ಲ. ಸೊ ಐದರ್ ಸೆಲ್ ಮಾಡ್ತೀನಿ ವಿತ್ ಹೆಡ್ಜು. ಸೊ ಈ ಥರ ಪ್ರೊಜೆಕ್ಷನ್ ಲೆವೆಲ್ ಆಗ್ತಾ ಇದ್ದರೆ ಇಲ್ಲಿ ಆಗಿ ಈ ಒಂದು ಲೆವೆಲ್ನ ಬ್ರೇಕ್ ಮಾಡಿ ಮೇಲೆ ಹೋಯ್ತು ಅಂತ ಅಂದರೆ ನಾನು ಪಿ ಇ ಸೆಲ್ ವಿತ್ ಹೆಡ್ಜ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಸೊ ಬಿಗ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಬೋದು ವಿತ್ ಸೆಲ್ಲಿಂಗ್ ಆಲ್ಸೋ. ಓಕೆ, ಹಾಗೆ ನಿಮಗೆ ಸೆಲ್ಲಿಂಗ್ ಮಾಡೋದು ಯಾವ ಥರ ಗೊತ್ತಿಲ್ಲ, ಸ್ಟ್ರೈಕ್ ಪ್ರೈಸ್ ಯಾವ ಥರ ತಗೊಳೋದು ಗೊತ್ತಿಲ್ಲ ಅಂತ ಅಂದರೆ ನೀವು ಅಗೇನ್ ನನ್ನ ಕನ್ನಡ ಫಿನಾಂಜಾ ಕನ್ನಡದಲ್ಲಿ ನಿಮಗೆ ಡೀಟೇಲ್ಸ್ ಸಿಗಲ್ಲ. ಫಿನಾಂಜಾ ಯೂಟ್ಯೂಬಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಪ್ಲೇಲಿಸ್ಟ್ಗಳೆಲ್ಲ ಇದ್ದಾವೆ, ನೀವು ಹೋಗಿ ಒಂದ್ಸರಿ ಚೆಕ್ ಮಾಡಿ. ಓಕೆ, ವೆಬ್ಸೈಟಲ್ಲಿ ಹೋಗಿ ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿದರೆ ನೋಡಿ ಯೂಟ್ಯೂಬ್ ಇಂಗ್ಲೀಷ್, ಯೂಟ್ಯೂಬ್ ಕನ್ನಡ ಅಂತ ಇದೆ. ಸೊ ಇದನ್ನು ನೀವು ಚೆಕ್ ಮಾಡ್ಬೋದು. ಓಕೆ, ಸೊ ಇದು ಇಂಡಿಕೇಟರ್ ಬಗ್ಗೆ ಎಲ್ಲರಿಗೂ ಇಷ್ಟ ಆದರೆ ಫ್ರೀಯಾಗಿ ಬಿಡ್ತಾ ಇದ್ದೇನೆ ಈ ಒಂದು ಇಂಡಿಕೇಟರ್ಸ್ನ. ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಇಂಡಿಕೇಟರ್ಸ್ನ ನಿಮಗೆ ನಾನು ರಿವೀಲ್ ಮಾಡ್ತೇನೆ. ಸೊ ಸ್ಟೇ ಟ್ಯೂನ್ಡ್. ಲೈಕ್ ಮಾಡಿ, ಶೇರ್ ಮಾಡಿ, ಯಾವುದೇ ಗ್ರೂಪಲ್ಲಿ ಶೇರ್ ಮಾಡಿ, ಇಲ್ಲ ಏನಾದರೂ ಸಜೆಷನ್ಸ್ ಇದ್ದರೆ, ಫೀಡ್ಬ್ಯಾಕ್ ಇದ್ದರೂ ಕೂಡ ಕೊಡ್ಬೋದು. ಹಾಗೆಯೇ ನೀವು ನೋಡ್ಬೋದು, ಒಂದು ಸೆಕೆಂಡ್, ಈ ಒಂದು ರಿಟ್ರೇಸ್ಮೆಂಟ್ ಅಪ್ಸೈಡ್ ಆ್ಯಂಡ್ ಡೌನ್ ಸೈಡ್ ಎಕ್ಸ್ಟೆನ್ಷನ್ಸ್ ಕೂಡ ಇರುತ್ತೆ ಇಲ್ಲಿ. ಸೊ ಆ ಎಕ್ಸ್ಟೆನ್ಷನ್ಸು ನಿಮಗೆ ಬೇಡವಾದರೆ ಇಲ್ಲಿ ಬಂದ್ಬಿಟ್ಟು ನೀವು ಅವನ್ನ ಸ್ವಿಚ್ ಆಫ್ ಮಾಡ್ಕೋಬೋದು. ಇಲ್ಲ ನನಗೆ ಅಪ್ಸೈಡ್ ಒಂದೇ ಬೇಕು ಅಂತಂದರೆ ಅಪ್ಸೈಡ್ ಮಾಡ್ಕೊಳ್ಳಿ. ಅಲ್ಲಿ ಯಾವ ಲೆವೆಲ್ಸ್ ಬೇಡವಾದರೆ ಅದನ್ನು ಕೂಡ ನೀವು ಸ್ವಿಚ್ ಆಫ್ ಮಾಡ್ಕೋಬೋದು, ಸ್ವಿಚ್ ಆನ್ ಮಾಡ್ಕೋಬೋದು. ಇದು ಯೂಸರ್ ಕನ್ವೀನಿಯನ್ಸಿಗೋಸ್ಕರ ಮಾಡಿರೋದು. ಓಕೆ, ನೀವು ಯಾವ ಥರ ಬೇಕೋ ಆ ಥರ ಸೆಟಪ್ನ ಕೂಡ ಇಲ್ಲಿ ಮಾಡ್ಕೋಬೋದಾಗುತ್ತೆ. ಹಾಗೆಯೇ ಕೀ ಫಿಬೊನಾಚಿ ಜೋನ್ಸ್ ಅಂತ ಹೇಳ್ತೇನೆ. ಸೊ ಇಲ್ಲಿ ಕೆಲವೊಬ್ಬರು ಕೆಲವೊಂದು ಲೆವೆಲ್ಸಿಂದ ಟ್ರೇಡ್ ಮಾಡಲ್ಲ ಅಂತ ಅಂದರೆ 786 236ನ ಕೂಡ ಕನ್ಸಿಡರ್ ಮಾಡ್ಕೊತ ಹೋಗ್ತಾರೆ. ಆ ಲೆವೆಲ್ಸ್ ಬೇಕಿದ್ರೂ ಕೂಡ ನೀವು ಇಲ್ಲಿ ಅಡಾಪ್ಟ್ ಮಾಡ್ಕೋಬೋದು. ಸೊ ಇದೆಲ್ಲ ಲೆವೆಲ್ಸು ನೀವು ಚೆಕ್ ಮಾಡಿ ಒಂದ್ಸರಿ. ಹಾಗೆಯೇ ಈ ಒಂದು ಪ್ರೈಸ್ ಆಕ್ಷನ್ನು ಈ ಒಂದು ಲೆವೆಲಿಂದ ಎಷ್ಟು ಪರ್ಸೆಂಟೇಜ್ ಮೇಲ್ಗಡೆ ಇದೆ ಅಂತಲೂ ನಿಮಗೆ ಡಿಸ್ಟೆನ್ಸು ಇನ್ ಪರ್ಸೆಂಟೇಜ್ ವೈಸು ಕೂಡ ಸಿಗುತ್ತೆ. ಬೇಕಾದರೆ ಇದನ್ನ ಸ್ವಿಚ್ ಆನ್ ಮಾಡ್ಕೊಳ್ಳಿ, ಬೇಡ ಆದರೂ ಕೂಡ ಓಕೆ. ಅದು ಒಂದು ಸೆಲ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ಪರ್ಸೆಂಟೇಜ್ ಲೆವೆಲ್ ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ. ಸೊ ಸಪೋಸ್ ಇಲ್ಲಿಂದ ಸೆಲ್ ಮಾಡಿಬಿಟ್ಟು ಈ ಲೆವೆಲಿಂದ ಎಷ್ಟಿದೆ ಅಂತ ಪರ್ಸೆಂಟೇಜ್ ಲೆವೆಲ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಮಾಡೋರು ಇರ್ತಾರೆ. ಸೊ ಹಾಗಾಗಿ ನೋಡಿ, ಈ ಒಂದು ಇಂಡಿಕೇಟರ್ ತುಂಬ ಯೂಸ್ ಆಗುತ್ತೆ. ನಿಮಗೆ ಮ್ಯಾನ್ಯಲಿ ಕೂಡ ಡ್ರಾ ಮಾಡ್ಕೋಬೋದು. ಆದರೆ ಮ್ಯಾನ್ಯಲಿನೇ ಈಸಿದೆ, ಇದು ಯಾಕೆ ಬೇಕು ಅಂತ ಅಂದರೆ ಕೆಲವೊಂದು ಅಡ್ವಾಂಟೇಜಸ್ ಕೂಡ ಆ್ಯಡ್ ಆಗಿದೆ ಇಲ್ಲಿ. ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಇದರಲ್ಲಿ ಅಡ್ವಾನ್ಸ್ ಎನ್ಹಾನ್ಸ್ಮೆಂಟ್ಸ್ ಕೂಡ ಬರೋ ಚಾನ್ಸಸ್ ತುಂಬ ಇದೆ. ಈಗಿನ ಮಟ್ಟಿಗೆ ನಿಮಗೆ ಈ ಒಂದು ಲೆವೆಲ್ಸು, ಆರ್ಡರ್ ಬ್ಲಾಕ್ಸು ಕ್ರಿಯೇಟ್ ಆಗೋದು ಎಲ್ಲ ತುಂಬ ಅಡ್ವಾನ್ಸ್ ಒಂದು ಎನ್ಹಾನ್ಸ್ಮೆಂಟ್ ಅಂತಲೇ ಅನ್ಬೋದು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.